ನಮಸ್ಕಾರ, ನಾನು ನಿಮ್ಮ JM ರಾಜಶೇಖರ ರಾಣೆಬೆನ್ನೂರಿಂದ. ಎಲ್ಲರೂ ಒಂದು ಪ್ರಶ್ನೆ ಮಾಡ್ತಾನೆ ಇದ್ದಾರೆ. ಮಾಹಿತಿ ಹಕ್ಕು ಕಾಯ್ದೆಯಡಿ ಅರ್ಜಿ ಸಲ್ಲಿಸಿದರೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಕೊಡೋದಿಲ್ಲ. ಫೈನ್. ಎರಡನೇದು, ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಮೇಲಿರೋ ಅಧಿಕಾರಿ ಪ್ರಥಮ ಮೇಲ್ಮನವಿಯನ್ನು ಸರಿಯಾಗಿ ಕಾನೂನುಬದ್ಧವಾಗಿ ವಿಲೇವಾರಿ ಮಾಡ್ತಾ ಇಲ್ಲ. 3, ಮಾಹಿತಿ ಆಯೋಗಕ್ಕೆ ಹೋದರೆ ಅಧಿಕಾರಿಗಳಿಗೆ ಸಪೋರ್ಟ್ ಮಾಡಿಕೊಂಡು ಇವ್ರು ಮಾತಾಡ್ತಾರೆ. ಅವರು ಅಲ್ಲೂ ಕೂಡ ಮಾಹಿತಿ ಕೊಡಿಸೋದಿಲ್ಲ, ಹೈಕೋರ್ಟ್ಗೆ ಹೋಗಿ ಅಂತಾರೆ. ಇತ್ಯಾದಿ ದೂರುಗಳು ನಾಗರಿಕರಿಂದ ಕೇಳಿಬರ್ತಾ ಇದೆ. ಮೊದಲೇ ಅದು ಒಂದನೇ ಪ್ರಶ್ನೆ ಹೇಳ್ಬಿಡ್ತೀನಿ ನಿಮಗೆ. ಸಾರ್ವಜನಿಕ ಮಾಹಿತಿ ಅಧಿಕಾರಿ ನೀವು ಸಲ್ಲಿಸಿದ ಅರ್ಜಿಯನ್ನು ಯಾವ ದಿನಾಂಕದಂದು ಸ್ವೀಕಾರ ಮಾಡ್ತಾರೋ ಆ ಸ್ವೀಕಾರ ಮಾಡಿದ 7 ದಿನಗಳ ಒಳಗಾಗಿಯೇ ನಿಮಗೆ ಅವ್ರ ಮಾಹಿತಿಗೆ ಸಂಬಂಧಿಸಿದಾಗೆ ಎಷ್ಟು ಪುಟ ಇದೆ, ಯಾವ ನೀವು ಮಾಹಿತಿ ಕೇಳಿದ್ದೀರಿ ಆ ಪುಟಗಳ ಸಂಖ್ಯೆ ಎಷ್ಟು, ಒಂದು ವಿಷಯದಲ್ಲಿ ಅಡಕವಾಗಿರುವಂಥ ಬೇರೆ ಬೇರೆ ವಿಷಯಾಂಶಗಳು ಯಾವುವು ಅಡಕವಾಗಿರ್ತವೆ. ಈಗ ಒಂದು ಅರ್ಜಿಗೆ ಒಂದೇ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳ್ತಾರೆ. ಹಂಗಲ್ಲ, ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ವಿಷಯದ ಒಳಗೆ ಇರುವಂಥ ಹಲವಾರು ವಿಷಯಗಳನ್ನು ನೀವು ಪ್ರಶ್ನೆ ಮಾಡಬಹುದು. ಪ್ರತಿಯೊಬ್ಬ ನಾಗರಿಕರಿಗೂ ಹಕ್ಕಿದೆ. 145 ಕೋಟಿ ಭಾರತೀಯರಿಗೆ ಮಾಹಿತಿ ಕೊಡಲೇಬೇಕು. ಸಂವಿಧಾನಬದ್ಧವಾಗಿ ನಾಗರಿಕರು ಹೇಳಿದಂತೆ ಯೋಜನೆಗಳು ಬರಬೇಕೇ ಹೊರತು ರಾಜಕೀಯ ಪಕ್ಷಗಳು ಹೇಳಿದಂತೆ ಅಲ್ಲ. ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ನಮ್ಮ ಜೊತೆಗಿದ್ದಾರೆ, ಆದರೆ ನಾಗರಿಕರಿಗೆ ಪ್ರತಿನಿಧಿಗಳಿಲ್ಲ. ನಾಗರಿಕರೇ ಮಹಾರಾಜರು. ಮತ ಹಾಕುವಾಗ ನಾನು ಪ್ರಾಮಾಣಿಕವಾಗಿದ್ದರೆ ಈ ಸಮಸ್ಯೆ ಬರೋದಿಲ್ಲ. ಅಲ್ಲದೇನೆ ವೈಯಕ್ತಿಕ ಸಮಸ್ಯೆ ಮತ್ತು ಸಾರ್ವಜನಿಕ ಸಮಸ್ಯೆನ ಇಟ್ಕೊಂಡು ಅರ್ಜಿ ಹಾಕಿದಾಗ ಯಾವುದೇ ಕಾರಣಕ್ಕೂ ನೀವು ಅರ್ಜಿ ಹಾಕೋದು, ಅವ್ರ ಮಾಹಿತಿಯನ್ನು ಇಷ್ಟು ಪುಟ ಇದೆ ಅಂತ ಹೇಳುವಂಥದ್ದು, ಅಥವಾ ನಿಮಗೆ ಮಾಹಿತಿಗೆ ಶುಲ್ಕ ತುಂಬುವಂಥದ್ದು, ಅಥವಾ ಇಲ್ಲ ನೀವು ಇಮೇಲ್ ಮೂಲಕ ತೊಗೋತಿರಂದರೆ ಇಮೇಲ್ ಮೂಲಕ, CD ಮೂಲಕ ತೊಗೋತಿರಂದರೆ CD ಮೂಲಕ, ನೀವು ಯಾವ ರೀತಿಯಲ್ಲಿ ಮಾಹಿತಿಯನ್ನು ಪಡೆದುಕೊಳ್ತೀರಿ ಅನ್ನೋದರ ಆಧಾರದ ಮೇಲೆ ಅದು ನಿರ್ಧಾರ ಆಗುತ್ತೆ. ಅದು ಎಲ್ಲವೂ ಕೂಡ 30 ದಿನದ ಒಳಗಾಗಿ ಸಂಪೂರ್ಣ ಮುಗಿದ್ಬಿಡ್ಬೇಕು. ಆದರೆ ಏನು ಮಾಡ್ತಾರೆ ಇವರು ಅಂದರೆ, ನಿಮಗೆ 30 ದಿನ ಒಳಗೆ ಆಸ್ಪಾಸ್ ಬರೋ ರೀತಿ ಒಳಗೆ ಇಷ್ಟು ಪುಟ ಇದೆ, ದುಡ್ಡು ತುಂಬಿ ಅಂತ ಕಳಿಸ್ತಾರೆ. ಅವರು ದಟ್ಸ್ ರಾಂಗ್. ಒಬ್ಬ ಅಧಿಕಾರಿಗೆ ಆದವನು ನಮ್ಮ ದೇಶದವನ ಅಥವಾ ಬೇರೆ ಯಾವ್ದಾರ ದೇಶದವನ್ರಿ? ಇವರೇನು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಾಗ ನಮ್ಮವರು ಯುದ್ಧ ಮಾಡ್ತಾಯಿದ್ರು, ಅವ್ರ ವಿರುದ್ಧ ಪ್ರತಿಭಟನೆ ಮಾಡ್ತಾಯಿದ್ರು. ಇವ್ರು ನಮ್ಮವರೇ ಇದ್ದಾರೆ. ನಮ್ಮ ತೆರಿಗೆ ಹಣದಲ್ಲಿ ಇವ್ರು ವೇತನ ತಗೋತಾರೆ, ನಮ್ಮ ತೆರಿಗೆ ಹಣದಲ್ಲಿ ಇವರು ಸುಖ ಸಂಪತ್ತಿನಿಂದ ಬೆಳೀತಾರೆ. ಆದರೆ ನಮ್ಮ ತೆರಿಗೆಯಲ್ಲೇ ಒಟ್ಟು ಸಂಗ್ರಹ ಆದ ಹಣ ಎಷ್ಟು, ಯಾವ್ಯಾವುದಕ್ಕೆ ಅದನ್ನು ಬಳಸಲಾಗ್ತಾ ಇದೆ, ಅದನ್ನು ಸ್ವಯಂ ಘೋಷಿತ ವರದಿಯಲ್ಲಿ ಪ್ರಕಟ ಮಾಡಿಬಿಟ್ರೆ ಇದು ಪ್ರಶ್ನೆನೇ ಬರೋದಿಲ್ಲ. ಅದನ್ನು ಅವ್ರು ಮಾಡೋದಿಲ್ಲ. ಯಾಕೆಂದರೆ ಅದು ನಕಲಿ ಬಿಲ್ಲುಗಳದೇ ಆಟ. ಸೊ ಹೀಗಾಗಿ ಅವ್ರು ಆಟ ಆಡಿಸ್ತಾರೆ. ಏನು ಮಾಡ್ಬೋದು? ಸಾರ್ವಜನಿಕ ದೂರನ್ನು ಸಲ್ಲಿಸಿ, ಸಾರ್ವಜನಿಕ ದೂರಿನ ಮೇಲೆ ನೀವು ಲೋಕಾಯುಕ್ತಕ್ಕೆ ನಂತರ ಮುಂದುವರೆದು ಹಾಕಿಬಿಟ್ಟಾಗ, ಲೋಕಾಯುಕ್ತದಲ್ಲಿ ವಿಚಾರಣೆಗೊಳಪಟ್ಟಾಗ ಅವಾಗ ಎಲ್ಲ ದಾಖಲೆ ಕೊಡಲೇಬೇಕು ಅವಾಗ ಅಲ್ವಾ? ಸ್ವಲ್ಪ ಟೆಕ್ನಿಕ್ ಯೂಸ್ ಮಾಡಬೇಕು. ಅಲ್ಲದೇ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮೇಲಿರೋ ಅಧಿಕಾರಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ CSOE 82 ಏನದು RTI 2012 ದಿನಾಂಕ 25/8/2012 ಪ್ರಕಾರ ಅವರು ಅಲ್ಲಿ ಬರುವಂಥ 2ನೇ ಪುಟದಲ್ಲಿ A ಅನ್ನೋ ಒಂದು ವಿಷಯಾಂಶ ಬರುತ್ತೆ. ಆ ವಿಷಯಾಂಶದ ಪ್ರಕಾರ ಅವರು ಪ್ರತಿ ವಾರ ಒಂದು ದಿನವನ್ನು ನಿಗದಿ ಮಾಡಬೇಕು. ಏನಂತ? ಮಾಹಿತಿ ಪ್ರಥಮ ಮೇಲ್ಮನವಿ ವಿಚಾರಣೆ ಮಾಡುವ ದಿನ ಅಂತ. ಇವ್ರು ಯಾರೋ ಮಾಡ್ತಾನೆ ಇಲ್ಲ. ಯಾವಾಗಲೂ ಕರೀತಾರೆ, ಯಾವಾಗಲೂ ಬಿಡ್ತಾರೆ. ಅವ್ರ ನೌಕರಿ ಯಾವಾಗಲೂ ಬರ್ತಾರೆ, ಯಾವಾಗಲೂ ಹೋಗ್ತಾರೆ. ಅದಕ್ಕೆ ಹಂಗೆ ಮಾಡ್ತಾರೆ. ಅದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ, ಅವರ ಚಲನವಲನವನ್ನು ನೀವು ರೆಕಾರ್ಡ್ ಮಾಡಬೇಕು. ಈ ಉದಾಹರಣೆಗಳ ಕರ್ತವ್ಯದ ಅವಧಿಗಳಿಗೆ ಎಲ್ಲಿರ್ತಾರೋ ಅವರು? ಬಸ್ ಸ್ಟ್ಯಾಂಡ್ನಾಗೋ, ಮಾರ್ಕೆಟ್ನಾಗೋ, ಸಿನಿಮಾ ಥಿಯೇಟ್ರ್ನಾಗೋ ಮೋಜು ಮಸ್ತಿಗೆ ಹೋಗಿರ್ತಾರೆ ತಾನೆ ಅವರು.
ಅದನ್ನು ನೀವು ರೆಕಾರ್ಡ್ ಮಾಡ್ಕೋಬೇಕು. ದೆನ್ ನೀವು ಈ ಬಯೋಮೆಟ್ರಿಕ್ ಹಾಜರಾತಿ ಚಲನವಲನ ಅಂತ ಕೇಳಬೇಕು. ಇತ್ತೀಚೆಗೆ ಈ ದೀಡ್ ಪಂಡಿತರು ಬಂದ್ಬಿಟ್ರಲ್ಲಿ ಮಾಹಿತಿ ಆಯೋಗಕ್ಕೆ. ಎಂಥವ್ರು ಅಂದರೆ ಅವರೇ ಲಂಚಕೋರರು, ಭ್ರಷ್ಟರು. ಅದು ಈಗಾಗಲೇ ಸಾಬೀತಾಗಿದೆ. ಲೋಕಾಯುಕ್ತರಿಂದ ಟ್ರಾಪ್ ಆಗಿದ್ದಾರೆ ಇವರೆಲ್ಲ ಕೆಲವರು. ನನ್ನದೇ ಒಂದು ಪ್ರಕರಣದಲ್ಲೇ ನನ್ನನ್ನು ಲಂಚ ಕೇಳಿದ ಒಬ್ಬ ನೌಕರನೇ ನನ್ನ ಮನೆಗೆ ಹೋಗ್ಬಿಟ್ಟ. ಆ ಪರಿಸ್ಥಿತಿ ಉಂಟಾಯಿತು. ಇದರ ಅರ್ಥ ಇಟ್ಸ್ ಕ್ಲಿಯರ್, ನಾಗರಿಕರಿಗೆ ಮಾಹಿತಿಯನ್ನು ಕೊಡದೆ ಮುಚ್ಚಿಟ್ಟು ವಂಚನೆ ಮಾಡ್ತಾ ಇದ್ದಾರೆ ಅಂತ, ಬೇರೆ ಏನಿಲ್ಲ. ಅಧಿಕಾರಿಗಳು ನಮ್ಮವ್ರೆ, ನಮ್ಮ ಅಕ್ಕಪಕ್ಕದ ಮನೆಯವರೇ, ಅವ್ರ ಅಣ್ಣ ತಮ್ಮಂದರೆ ತೊಗೊಂಡೇ ಮಾಡಕ್ಕೆ ಇವ್ರನ್ನ. ಇವರು ಬ್ರಿಟಿಷರಿಗಿಂತ ಕಡೆ ಇದ್ದಾರಲ್ರಿ. ನಮ್ಮ ದೇಶದ ಸಂವಿಧಾನ, ನಮ್ಮ ದೇಶದ ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿರುವಂತಹ ಮಾಹಿತಿ ಹಕ್ಕು ಕಾಯ್ದೆ, ಇದು ಮಾನವ ಹಕ್ಕಿನ ಉಲ್ಲಂಘನೆ. ಇದು ಅವ್ರ ಮಾಹಿತಿ ಕೊಡದೆ ಹೋದ್ರೆ ಬರೀ ಮಾಹಿತಿ ಹಕ್ಕಿನಿಂದ ಮಾತ್ರ ನೀವು ಸಕ್ಸಸ್ ಆಗ್ತೀರಿ ಅನ್ನೋದು ಸುಳ್ಳು. ನೀವು ವಿವಿಧ ತಂತ್ರಗಳನ್ನು ಬಳಸಲೇಬೇಕು. ಹಾಗಾಗಿ ನಾನು ಹೇಳ್ತಾ ಇರೋದಿಷ್ಟೇ, ಮಾಹಿತಿ ಆಯೋಗವನ್ನು ಹಾಳು ಮಾಡಿದವರು ಯಾರು? ಮಾಹಿತಿ ಆಯುಕ್ತರು. ಅವರೇ ಇದನ್ನು ಮಾಹಿತಿ ಕಾಯ್ದೆಯನ್ನು ಹಾಳು ಮಾಡಿದ್ದು. ಅವ್ರಿಗೆ ಲಕ್ಷಗಟ್ಟಲೆ ಪಗಾರ. ಒಟ್ಟಿನಲ್ಲಿ ನಿವೃತ್ತಿ ಆದ ತಕ್ಷಣ ಈ ಎ ಗ್ರೇಡ್ ಅಧಿಕಾರಿಗಳಿಗೆ ಒಂದು ಏನಂದ್ರೆ ಅವ್ರು ಸಾಯೋ ತನಕ ಒಟ್ಟು ನಮ್ಮ ಜನರ ತೆರಿಗೆ ಹಣದಲ್ಲಿ ಮೋಜು ಮಸ್ತಿ ಮಾಡಬೇಕು. ಅದೊಂಥರ ಗಂಜಿ ಕೇಂದ್ರ ಆದಂಗೆ ಆಗ್ಬಿಟ್ಟಿದ್ದಾವೆ. ಜ್ಞಾನನೇ ಇಲ್ಲ ರೀ. ಯಾವುದು ಪ್ರಶ್ನೆ ಅಲ್ಲ, ಅಭಿಪ್ರಾಯ ಯಾವುದನ್ನು ಕೊಡಬೇಕು, ಯಾವುದನ್ನು ಕೊಡಬಾರ್ದು, ವಿವೇಚನೆನೇ ಇಲ್ಲ. ವರ್ಷಗಟ್ಟಲೆ ಬೇಕಾ ಇವ್ರಿಗೆ ಮಾಹಿತಿ ಕೊಡಿಸೋದಕ್ಕೆ? ಮಾಹಿತಿ ಆಗೋಕ್ಕೆ ಹೋದ್ರೆ ಜಾಸ್ತಿ ಅರ್ಜಿ ಹಾಕಿಬಿಟ್ಟಿದ್ದೀರಿ. ಯಾಕೆ ಅರ್ಜಿ ಹಾಕ್ತಾರೆ ಸಾರ್ವಜನಿಕರು ಅಂತಂದ್ರೆ ನೀವು ಸ್ವಯಂ ಘೋಷಿತ ವರದಿ ಪ್ರಕಟ ಮಾಡಿಲ್ಲ, ಅದಕ್ಕೆ ಹಾಕ್ತಾರೆ. ಇದನ್ನು ನಾವು ನಾಗರಿಕರು ಪ್ರಶ್ನೆ ಮಾಡಬೇಕು. ನೀ ಮೊದಲು ನಿನ್ನ ಬಯೋಡಾಟಾ ಕೊಡಯ್ಯ, ನಿನ್ನ ಸಂಸ್ಥೆದ್ದು, ನೀನು ಏನು ಮಾಡ್ತೀಯ, ನಿನ್ನ ಕೆಲಸ ಏನು, ನಿನ್ನ ಕರ್ತವ್ಯ ಏನು, ಯಾವಾಗ ಬರ್ತೀಯ, ಯಾವಾಗ ಹೋಗ್ತೀಯ, ಕೇಂದ್ರ ಸ್ಥಾನದಾಗ ವಾಸ ಮಾಡ್ತಾ ಇದೆಯಾ ಇಲ್ವಾ, ನಿನ್ನ ಪಗಾರ ಎಷ್ಟು, ನೀನು ಏನು ವೇತನ ತೊಗೋತೀಯ, ನಿನಗೆ ಕರ್ತವ್ಯಗಳೇನು, ಜವಾಬ್ದಾರಿಗಳೇನು, ನಿನ್ನಲ್ಲಿರುವಂಥ ಜ್ಞಾನದ ತಾಕತ್ತಾದರೂ ಏನಯ್ಯ ಅಂತ ಅನ್ನೋದು ನೀವು ಜನರಿಗೆ ಪ್ರಶ್ನೆ ಮಾಡಿದ್ರೆ ನೀವು ಉತ್ತರ ಕೊಡೋಷ್ಟು ಸಮರ್ಥರಾಗಿರ್ಬೇಕು. ಆದರೆ ಈಗ ಏನಾಗಿದೆ ಅಂದರೆ ಲಂಚ ಮತ್ತು ಭ್ರಷ್ಟಾಚಾರವನ್ನು ಮಾಡಲು ತರಬೇತಿ ಬೇಕಾಗಿಲ್ಲರಿ. ಅದು ತಣ ಬಂದ್ಬಿಡ್ತದೆ. ಅದು ದುಡ್ಡು ಅಂದ ತಕ್ಷಣ ಇವರಿಗೆ ಹಂಗೆ ಕುಣಿತ, ಯಾವಾಗ ಬಂದು ನಾನು ಅದನ್ನು ತೊಗೊಂಬಿಟ್ಟಿನೋ, ಯಾವಾಗ ಬಂದು ತೊಗೊಂಬಿಟ್ಟಿದ್ದೀನೋ ಅಂತ ಭಾಳಷ್ಟಿದ್ದಾವೆ ಪ್ರಕರಣಗಳು. ಸರ್ ನಾ ಏನು ಹೇಳ್ತೀನಿ, ಎಷ್ಟು ಸಾಧ್ಯನೋ ಅಷ್ಟು ಪುಸ್ತಕಗಳನ್ನು ಓದಿ. ಮಾಹಿತಿ ಹಕ್ಕು ಕಾಯ್ದೆ ಬಗ್ಗೆ ಓದಿ, ಲೋಕಾಯುಕ್ತ ಬಗ್ಗೆ ಓದಿ, ಮಾನವ ಹಕ್ಕು ಕಾಯ್ದೆ ಬಗ್ಗೆ ಓದಿ, CPC, CRPC, ನಿಮಗೆ ಇವೆಲ್ಲ ಬೇರೆ ಆ್ಯಕ್ಟ್ಗಳು ಸಿಗ್ತವೆ ನಿಮಗೆ. ಬಟ್ ಸಾಧ್ಯವಾದಷ್ಟು ಯಾರಾದರೂ ಈ ಅತ್ಯಂತ ಚಲನದಲ್ಲಿ ಇರ್ತಾರಲ್ಲ, ಚಲನವಲಯದಲ್ಲಿ ಆ್ಯಕ್ಟಿವಾಗಿ ಕೆಲಸ ಮಾಡ್ತಿರ್ತಾರಲ್ಲ ಮಾಹಿತಿ ಹಕ್ಕಿನಲ್ಲಿ, ಅವ್ರನ್ನ ಕೇಳಿ ನೋಡಿ, ಅವ್ರು ಹೇಳ್ತಾರೆ. ಬಟ್ ಅವರು ಕೂಡ ಏನು ಮಾಡ್ತಾರೆ, ಹೈಡ್ ಮಾಡಬಾರ್ದು. ಜನ ನಾಗರಿಕ ಮತದಾರ ಮಹಾರಾಜರು ಅಂದರೆ ಈ ದೇಶದ ಶಕ್ತಿ, ಪವರ್. ಅವರು ಪವರ ಇಲ್ಲ ಅಂತಂದ್ರೆ ನೀವು ಪ್ರಜಾಪ್ರಭುತ್ವನೇ ಹೇಗೆ ಆಗಕ್ಕೆ ಸಾಧ್ಯ? ಆದರೆ ಎಲ್ಲರೂ ನಮ್ಮ ಕ್ರಿಮಿನಲ್ ಹಿನ್ನೆಲೆಯಲ್ಲಿ ಬಂದಿರುವಂತಹ ವ್ಯಕ್ತಿಗಳನ್ನು ನಾವು ಆಯ್ಕೆ ಮಾಡಿ ಚುನಾಯಿತ ಮಾಡೋದ್ರಿಂದ ಅದರ ದುಷ್ಪರಿಣಾಮ ನೇರವಾಗಿ ದೇಶದ ಸಂವಿಧಾನ, ಕಾನೂನಿನ ಮೇಲೆ ಮತ್ತು ನಮ್ಮ ನಾಗರಿಕರ ದಿನನಿತ್ಯದ ಜೀವನದ ಮೇಲೆ ದುಷ್ಪರಿಣಾಮವನ್ನು ಬೇರೆ ಬೀರ್ತೈತಿ. ಅದಕ್ಕೆ ಬದಲಾವಣೆಯನ್ನು ತರಬೇಕು. ಅದಕ್ಕೋಸ್ಕರ ನಾಗರಿಕರಲ್ಲಿ ಜಾಗೃತಿ ಉಂಟಾಗಬೇಕು. ಆ ಜಾಗೃತಿ ಹೇಗಿರಬೇಕು ಅಂತ ಅಂದರೆ ಪ್ರಶ್ನಿಸುವ ರೀತಿಯಲ್ಲಿ ಪ್ರಶ್ನೆ ಮಾಡುವಂತಿರ್ಬೇಕು. ಮನೆಯಿಂದ ರಾಜ್ಯಭಾರ ಮಾಡಿ ಅಂತ ಹೇಳೋದು ನಾನು ನಿಮಗೆ. ನೀವು ಕಚೇರಿ ಹೋಗಿ ಅಲ್ಲಿರಿ ಅಂತ ಹೇಳೋದಿಲ್ಲ. ನನ್ನ ಜೀವನದ ನಾನೆಂದೂ ಕಚೇರಿಗೆ ಅಲ್ಬಿಟ್ಟು ಮಾಹಿತಿಗೆ ಅರ್ಜಿನೇ ಕೊಟ್ಟಿಲ್ಲ. ಮನೆಯಿಂದ ನಾಗರಿಕ ಮತದಾರ ಮಹಾರಾಜರ ರಾಜ್ಯಭಾರ ಮಾಡಬೇಕು. ಇದರರ್ಥ ಸ್ಪಷ್ಟ. ನಾವು ಧೈರ್ಯಶಾಲಿಗಳಾಗಬೇಕು, ಪ್ರಶ್ನಿಸುವ ನೈತಿಕತೆಯನ್ನು ಉಳಿಸ್ಕೋಬೇಕು. ಎಷ್ಟೋ ಜನ ನನ್ನ ಹತ್ರ ಆದಾಯ ಬರೋ ರೀತಿಯೊಳಗೆ ಕೇಳ್ತಾರೆ. ಅದು ಆ ಥರ ಆಗೋದಿಲ್ಲ. ನೀವು ಆ ಥರ ಇದ್ದರೆ ದಯವಿಟ್ಟು ತೆಗೆದಾಕಿ. ನನಗೊಂಥರ ಮಾನಸಿಕ ಹಿಂಸೆ ಆಗ್ಬಿಡುತ್ತದು. ಆ ಥರ ಬೇಡ. ನೀವು ಮಾಹಿತಿ ಹಕ್ಕು ಕಾಯ್ದೆನ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಬಳಸ್ಕೊಳ್ಳಿ. ನಾನಿಲ್ಲ ಅಂತ ಹೇಳೋದಿಲ್ಲ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡೋದು ಕಾನೂನಿನ ಮತ್ತು ಮಾಹಿತಿ ಹಕ್ಕು ಕಾಯ್ದೆ ಬಗ್ಗೆ ತಿಳುವಳಿಕೆ ಹೊಂದಿರುವಂಥದ್ದು ಎಲ್ಲರ ಆದ್ಯ ಕರ್ತವ್ಯ. ಅದು ತಿಳುವಳಿಕೆ ನಾವು ಹೊಂದಬೇಕು. 4 ಜನಕ್ಕೆ ಅದು ಜ್ಞಾನ ಹಂಚಬೇಕು. ಜ್ಞಾನದಿಂದ ಜ್ಞಾನವನ್ನು ಹಂಚಿದ್ರೆ ಯಾವ ಸಮಸ್ಯೆನೂ ಇಲ್ಲ. ಮತ್ತೊಮ್ಮೆ ನಿಮಗೆ ಸಿಗ್ತೀನಿ. ನನ್ನದೊಂದು ಪುಸ್ತಕ ಇದೆ ನಿಮ್ಮೊತ್ತಿಗೆ, ಲಾಜಿಕ್ಸ್ ಆ್ಯಂಡ್ ಮ್ಯಾಜಿಕ್ ಆಫ್ ಮಾಹಿತಿ ಹಕ್ಕು ಅಂತ. ಸೊ ಆ ಪುಸ್ತಕವನ್ನು ನೀವು ಖರೀದಿ ಮಾಡೋದಾದರೆ ಮಾಡಿ.
800 ಇದೆ ಅದ್ರ ಬೆಲೆ. ಅದನ್ನು 9448962082 9448962082 ಈ ನಂಬರ್ಗೆ ನೀವು ಫೋನ್ಪೇ ಮಾಡಿ ನಿಮ್ಮದು ಹೆಸರು, ವಿಳಾಸ, ಮೊಬೈಲ್ ಸಂಖ್ಯೆ, ಪೋಸ್ಟ್ ಪಿನ್ ಕೋಡು ಇದನ್ನೆಲ್ಲ ಬರ್ ಕಳಿಸಿಬಿಟ್ರೆ ನಿಮಗೆ ಕೇಂದ್ರ ಸರ್ಕಾರದ ಅಂಚೆ ಇಲಾಖೆಯ ಜ್ಞಾನ ಸ್ಪೀಡ್ ಪೋಸ್ಟ್ ಮೂಲಕ ನಿಮ್ಮ ಮನೆ ತಲುಪುತ್ತೆ. ನೀವು ಮನೇಲೇ ಕೂತು ಮಹಾರಾಜರಂತೆ ಕಾಲ ಮೇಲೆ ಕಾಲ ಹಾಕೊಂಡು ಹೋದ್ರಿ ರಾಜ್ಯಭಾರನ ನಿಮ್ಮ ಮನೆಯಿಂದ ಮಾಡಿ.